ಈಗ ನಮ್ಮ ಕಡೆಗೆ ಆರಾಮದಿ ಅನ್ಲಿ ಅನ್ನೋಷ್ಟು ಈಜಿಯಾಗಿ ಒಂದು ಬೈಗಳ ಬೈದು ಬಿಡ್ತೀವಿ ನಾವು. ಈ ಥರ ಬೈಗಳು ಹೆಂಗೆ ನಾರ್ಮಲೈಸ್ ಆದವು ಅಂತಂದೇಳಿ ನಾನು ವಿಚಾರಿಸಿದಾಗ ನನಗೊಂದಿಷ್ಟು ನೆನಪುಗಳು ಬಂದವು. ಏನಂತಂದರೆ, ನಾನು ಸಣ್ಣನಿದ್ದಂಥ ಟೈಮ್ನೊಳಗೆ ಕೆಲವೊಂದಿಷ್ಟು ಜನ ಸ್ಟೇಜ್ ಮೇಲೆ ನಿಂತ್ಕೊಂಡು ಸಾವಿರಾರು ಜನ ಕುಂತಿರೋಂಥ ಟೈಮ್ನೊಳಗೆ ಒಂದು ಬೈಗಳ ಬೈತಿದ್ರು. ಆವಾಗ ಅಲ್ಲಿರೋರೆಲ್ಲರೂ ಬಿದ್ದು ನಗ್ತಿದ್ರು. ಸೊ ಅದೇ ಪ್ರೋಗ್ರಾಮು ಟಿ ವಿಯಲ್ಲಿ ಬಂದಾಗ ಮನೆಯಲ್ಲಿ ಎಲ್ಲರೂ ಕುಂತ್ಕೊಂಡು ನೋಡ್ತಿರ್ಬೇಕಾದ್ರೆ ಫ್ಯಾಮಿಲಿಯವರು ಎಲ್ಲರೂ ನಗ್ಬೇಕಂದ್ರೆ ನಾವು ಅವಾಗ ಏನು ಅನ್ಕೊಂಡ್ವಿ, ಓಹೋ ಇದು ಬೈಗಳಲ್ಲ, ಈ ಪದ ಬಳಸಿದ್ನಪ್ಪ ಅಂದ್ರೆ ಜನರು ನಗ್ತಾರ ಅಂತಂದೇಳಿ ಅರ್ಥ ಮಾಡಿಕೊಂಡು ಎಲ್ಲರೂ ಅದನ್ನ ನಾರ್ಮಲ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡಿದ್ವಿ. ಸೊ ಇವಾಗ ಜನಗಳು ಎಚ್ಚೆತ್ತುಕೊಂಡು ಏನು ಮಾಡ್ತಿದ್ದಾರೆ ಅಂತಂದರೆ, ಇದು ಬೈಗಳ, ಇದು ನಾರ್ಮಲ್ ಪದ ಅಲ್ಲ, ಇದು ಬೈಗಳ ಅಂತಂದೇಳಿ ಇವಾಗ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವಾಗ ಕೂಡ ಕೆಲವೊಂದಿಷ್ಟು ಶೋನೊಳಗೆ ಈ ಥರ ಪದಗಳನ್ನ ಅವಾಗಿನಕ್ಕಿಂತ ಇವಾಗ ಜಾಸ್ತಿ ಓಪನ್ ಆಗಿ ಬಳಸ್ತಿದ್ದಾರೆ. ಅದನ್ನು ಕೂಡ ಇವಾಗ ನೋಡಿ ನಗ್ತಾ ಇದೀವಿ ನಾವು. ಮತ್ತೆ ಮುಂದೊಂದಿನ ವಿಚಾರಿಸೋದು ಮತ್ತೆ ಇದು ಕೆಟ್ಟ ಬೈಗಳ ಅಂತಂದೇಳಿ ಮುಂದೆ ಅವಾಗ ಫ್ಲ್ಯಾಶ್ ಆಗುತ್ತೆ ನಮಗೆ. ಮುಂದೊಂದಿನ ಯಾವಾಗ ವಯಸ್ಸಾಗಿರುತ್ತಲ್ಲ ಅವಾಗ ಫ್ಲ್ಯಾಶ್ ಆಗುತ್ತೆ ನಮ್ಗೆ, ಓಹೋ ಇದು ಕೆಟ್ಟ ಪದ ಅಂತಂದೇಳಿ. ಆದರೆ ಇವಾಗಿರೋ ಜಂಜಿ ಪೀಪಲ್ಸ್ಗೆ ನಮಗಿಂತ ಜಾಸ್ತಿ ಕ್ಲಿಯರಿಟಿ ಐತೆ. ಅಂದರೆ ಕೆಟ್ಟ ಪದ ಯಾವುದು, ಬೈಗಳು ಯಾವುದು, ನಾರ್ಮಲ್ ಆಗಿ ಬಳಸುವಂಥ ಪದ ಯಾವುದು ಅನ್ನೋದು ಗೊತ್ತವ್ರಿಗೆ ಜಾಸ್ತಿ. ನಮಗಿಂತ ಜಾಸ್ತಿ ಕ್ಲಿಯರಿಟಿ ಐತೆ ಅಂತಂದೇಳಿ ನನ್ನ ಅನಿಸಿಕೆ ಇದೆ. ಜಾಸ್ತಿ ಜನ ನೋಡ್ತಾ ಇದ್ದೀನಿ ನಾನು ಆ ಥರದವ್ರನ್ನ. ಈ ಥರ ಪದಗಳನ್ನ ನಾವೇ ನಾರ್ಮಲೈಸ್ ಮಾಡಿದ್ದು, ಇವಾಗ ಮತ್ತೆ ನಾವೇ ಅದು ಕೆಟ್ಟ ಪದಗಳಂತ ಇವಾಗ ರಿಯಲೈಸ್ ಆಗಿದ್ದೀವಿ. ಬಟ್ ಜಂಜಿ ಪೀಪಲ್ಸ್ ಆ ಥರ ಅಲ್ಲ, ಅವರು ಆಲ್ರೆಡಿ ರಿಯಲೈಸ್ ಆಗಿ ಫುಲ್ ಕ್ಲಿಯರಿಟಿ ಐತೆ ಅವ್ರಿಗೆ ಯಾವ ಪದ ಏನಿಲ್ಲ ಅಂತಂದೇಳಿ. ಸೊ ಫೈನಲ್ ಆಗಿ ನನಗನ್ಸಿದ್ದೇನಪ್ಪ ಅಂತಂದರೆ, ಬೈಗಳು ಅನ್ನೋದು ಮನೋರಂಜನೆ ಅಲ್ಲ, ಒಬ್ಬ ಮನುಷ್ಯನ ಆಲೋಚನೆ ಮಾಡೋಕ್ಕೆ ಬರಲಾರ್ದಂತಾಗ ಕಟ್ಟಿ ಹಾಕುವಂಥ ಒಂದು ಶಾರ್ಟ್ ಕಟ್ ಅಂತಂದೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ.